ಸದ್ಯಕ್ಕೆ ತಮಿಳ್ನಾಡಲ್ಲಿ ಒಂದು ರೀತಿ ವಿಜಯೋತ್ಸವ ಆರಂಭ ಆಗಿದೆ ಅಂತಾನೆ ಹೇಳ್ಬೋದು. ಟಿವಿಕೆ ಮೂಲಕ ಮೊದಲ ಬಾರಿಗೆ ವಿಜಯ್ ದಳಪತಿ ಅವರು ಸಿಎಂ ಆಗ್ತಾ ಇದ್ದಾರೆ. ಇದರ ಜೊತೆಗೆ ಈಗಾಗಲೇ ಅವರು 2 ಕ್ಷೇತ್ರದಲ್ಲಿ ನಿಂತ್ಕೊಂಡಿರೋದ್ರಿಂದ, ಒಂದು ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ಲೇಬೇಕು. ಆ ಸ್ಥಾನನ ಯಾರು ತುಂಬ್ತಾರೆ? ಹೀಗಿರುವಂತಹ ಪ್ರಶ್ನೆ ಅವರ ಅಭಿಮಾನಿಗಳೇ ಹೇಳ್ತಿರುವಂತಹ ಪ್ರಕಾರವಾಗಿ ತ್ರಿಷಾ ಅವ್ರನ್ನ ಅವರು ಇನ್ನೊಂದು ಕ್ಷೇತ್ರದಿಂದ ನಿಲ್ಲಿಸಿ, ಅಲ್ಲಿ ಗೆಲ್ಸಿ ಅವ್ರನ್ನ ಡಿ-ಸಿ-ಎಂ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ, ಸದ್ಯಕ್ಕೆ ತ್ರಿಷಾ ಅವರು ಹೇಳಿದಂತಹ 10 ವರ್ಷದ ಹಿಂದಿನ ವಿಡಿಯೋ ಕೂಡ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಂದ್ರೆ ಆ ವಿಡಿಯೋದಲ್ಲಿ ಏನಿದೆ ಅಂತಂದ್ರೆ, ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಆ ಪ್ರಶ್ನೆಗೆ ಅವರು ಆನ್ಸರ್ ಅನ್ನ ಕೊಡ್ತಾ ಹೋಗ್ತಾರೆ ತ್ರಿಷಾ ಅವರು. ನಾನು 10 ವರ್ಷದ ನಂತರ ಸಿಎಂ ಆಗ್ತೀನಿ ಅನ್ನುವಂತಹ ಒಂದು ಉತ್ತರವನ್ನ ಕೊಡ್ತಾರೆ. ಇವಾಗ ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ವಿಜಯ್ ಅವರ ಅಭಿಮಾನಿಗಳಾಗಿರಬಹುದು, ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ, ನಮ್ಮ ಸೋಷಿಯಲ್ ಮೀಡಿಯಾದ ಒಂದಷ್ಟು ಫೀಡ್‌ಗಳಲ್ಲೂ ಕೂಡ ಆ ವಿಡಿಯೋ ಬರ್ತಾ ಇರುವಂತದ್ದು. ಸೊ, ಹಾಗಾದ್ರೆ ನಿಜವಾಗಿಯೂ ಕೂಡ ವಿಜಯ್ ಅವರು ತ್ರಿಷಾ ಅವ್ರನ್ನ ಎಲೆಕ್ಷನ್‌ಗೆ ನಿಲ್ಲಿಸಿ, ಗೆಲ್ಸಿ ಅವ್ರನ್ನ ಡಿ-ಸಿ-ಎಂ ಮಾಡ್ತಾರಾ ಏನು ಗೊತ್ತಿಲ್ಲ. ಬಟ್ ಅವರ ಅಭಿಮಾನಿಗಳು ಹೇಳ್ತಿರುವಂತಹ ಪ್ರಕಾರ ವಿಜಯ್ ಅವರು ತ್ರಿಷಾ ಅವ್ರನ್ನ ಗೆಲ್ಸಿ ಅವ್ರನ್ನ ಡಿ-ಸಿ-ಎಂ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ, ವೇಟ್ ಮಾಡಿ ನೋಡ್ಬೇಕು. ನಿಜವಾಗಿಯೂ ಕೂಡ ತ್ರಿಷಾ ಡಿ-ಸಿ-ಎಂ ಆಗ್ತಾರಾ? ಅವರು 10 ವರ್ಷದ ಹಿಂದೆ ಏನ್ ಹೇಳಿದ್ರು ಅದು ನಿಜ ಆಗುತ್ತಾ ಆ ಕನಸು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ.